ಒಂದ್ ಕಡೆ ಡಿ.ಕೆ. ಶಿವಕುಮಾರ್ಗೆ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಇದರ ಮಧ್ಯದಲ್ಲೇ ಡಿ.ಸಿ.ಎಂಗಳು ಯಾರ್ಯಾರು ಕೊಡ್ತಾರೆ ಹೀಗನ್ನುವಂತ ಚರ್ಚೆಗೆ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಇನ್ನೂ ಪ್ರಪೋಸಲ್ ಬಂದಿಲ್ಲ ಡಿ.ಸಿ.ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಇದರ ಮಧ್ಯದಲ್ಲೇ ಪ್ರಿಯಾಂಕ್ ಖರ್ಗೆಗೆ ಡಿ.ಸಿ.ಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿ.ಸಿ.ಎಂ ಸ್ಥಾನವನ್ನ ಕೊಡಬೇಕು. ಖರ್ಗೆ ಪರವಾಗಿ ಬೀದರ್ನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಾಗಿದೆ. ಎಂಎಲ್ಸಿ ಚಂದ್ರಶೇಖರ್ಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಪ್ರಿಯಾಂಕ್ ಖರ್ಗೆಗೆ ಡಿ.ಸಿ.ಎಂ ಸ್ಥಾನ ಕೊಡಬೇಕು ಅಂತ ಅಂಬೇಡ್ಕರ್ ವೃತ್ತದಲ್ಲಿ ಖರ್ಗೆ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ದಲಿತ ಸಂಘಟನೆಗಳು, ಕೈ ಕಾರ್ಯಕರ್ತರಿಂದ ಮೆರವಣಿಗೆ ಮಾಡಲಾಗಿದೆ. ಡಿ.ಸಿ.ಎಂ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಪ್ರೊಟೆಸ್ಟ್ ಮಾಡಲಾಗಿರೋದಿದು. ಈ ಕಡೆ ಬೀದರ್ನಲ್ಲಿ ಖಂಡ್ರೆ ಪರವಾಗಿಯೂ ಕೂಡ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದೆ. ಖಂಡ್ರೆ ಅವ್ರಿಗೂ ಕೂಡ ಡಿ.ಸಿ.ಎಂ ಸ್ಥಾನ ಸಿಗ್ಲಿ ಅಂತ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಎರಡೂ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಖರ್ಗೆಗೆ ಡಿ.ಸಿ.ಎಂ ಸ್ಥಾನ ಕೊಡಬೇಕಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಖಂಡ್ರೆ ಅವರಿಗೆ ಡಿ.ಸಿ.ಎಂ ಸ್ಥಾನ ಸಿಗ್ಲಿ ಅಂತ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಹೈಕಮಾಂಡ್ ಮ್ಯಾಗ ಒತ್ತಾಯ ಹಾಕಿ ನಮ್ಮ ಬೇಡಿಕೆ ಏನಿದೆ, ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ನಾವು ಇಡೀ ಬ್ಲಾಕ್ ಕಾಂಗ್ರೆಸ್ ಕಮಿಟಿಲಿಂದ, ಹುಮ್ನಾಬಾದ್ ಕ್ಷೇತ್ರದಿಂದ, ನಾವು ಇಡೀ ಬೀದರ್ ಜಿಲ್ಲಾಲಿಂದ ನಾವೆಲ್ಲ ಇದಕ್ಕೆ ಡಿಮ್ಯಾಂಡ್. ಈಗ ಮೊದಲನೇದಾಗಿ ದಯವಿಟ್ಟು ಎಲ್ಲರೂ ಜೋರ ಜೋರ ಹಾಕಬೇಕು.